ಜನಸಾಮಾನ್ಯರ ಸಮಸ್ಯೆಗಳಿಗೆ ಜನರಿಂದಲೇ ಪರಿಹಾರ ಕೊಡಿಸುವುದು ವೀಕ್ಷಕ ವರದಿಗಾರನ ಪರಿಕಲ್ಪನೆ. ಇಂದಿನ ಸರಣಿಯಲ್ಲಿ ವಿಸ್ತಾರ ನ್ಯೂಸ್ನ ಇಂಪ್ಯಾಕ್ಟ್ ವರದಿಯನ್ನ ನೋಡಿ ಬರೋಣ. ಹಾವೇರಿಯ ಗುತ್ತಲ ಪಟ್ಟಣದಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಪಟ್ಟಣದ 8ನೇ ವಾರ್ಡ್ನಲ್ಲಿ ರಸ್ತೆ ಯಾವುದು, ಚರಂಡಿ ಯಾವುದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆ ಮಧ್ಯೆ ಹರಿತಾ ಇದೆ. ಜನರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಈ ಅವ್ಯವಸ್ಥೆ ಕುರಿತು ನಮ್ಮ ವೀಕ್ಷಕ ವರದಿಗಾರ ಶ್ರೀಕಾಂತ್ ಬೆಳಕು ಚೆಲ್ಲಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡ್ ಬರೋಣ. ಶ್ರೀಕಾಂತ್ ಅಂತ ಹಾವೇರಿ ತಾಲೂಕು ಗುತ್ತಲ ಪಟ್ಟಣದ 8ನೇ ವಾರ್ಡಿನ ನಿವಾಸಿ. 8ನೇ ವಾರ್ಡ್ನಲ್ಲಿ ಒಂದು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಇಲ್ಲಿ ಪ್ರತಿ ಸಲ ನಾವು ಪಟ್ಟಣ ಪಂಚಾಯತಿಗೆ ಹೋಗಿ ಹಲವಾರು ಬಾರಿ ಮನವಿಯನ್ನು ಕೊಟ್ಟು ಕೂಡ ಯಾವುದೇ ರೀತಿಯ ಸ್ಪಂದನೆ ಇಲ್ಲ. 8ನೇ ವಾರ್ಡ್ನಲ್ಲಿ ನೀವು ಹಲವಾರು ಸಮಸ್ಯೆಗಳನ್ನು ಗುರುತಿಸಬಹುದು. ಇಲ್ಲಿ ಸಾಮಾನ್ಯವಾಗಿ ಗಟ್ಟರಗಳು ವಾರ್ಡಿನ ರಸ್ತೆಯ ಪಕ್ಕದಲ್ಲಿ ಇರುವುದನ್ನು ಕಾಣಬಹುದು. ಇಲ್ಲಿ ನೋಡಬಹುದು ಹಲವಾರು ಬಾರಿ ನಿಂತ್ಕೊಂಡ್ರು ನೀರು ಇಲ್ಲಿ ಸ್ಟಾಪ್ ಆಗಿ ಹಲವಾರು ರೋಗ ರುಜಿನಗಳಿಗೆ ಆಹ್ವಾನವನ್ನು ನೀಡ್ತಾ ಇದೆ. ಇನ್ನು ರೋಡಿನ ಮಧ್ಯಭಾಗದಲ್ಲಿ ಇಲ್ಲಿ ಒಂದು ಗಟ್ಟರ ನಿರ್ಮಾಣ ಆಗಿರತಕ್ಕಂಥದ್ದನ್ನು ನೀವು ಕಾಣಬಹುದು. ನೋಡಿ ಇದು ಯಾವ ರೀತಿಯ ಒಂದು ರಸ್ತೆಯ ಮಧ್ಯದಲ್ಲಿ ಚರಂಡಿ ನಿರ್ಮಾಣ ಆಗಿದೆ. ಈ ಬಗ್ಗೆ ನಾವು ಹಲವಾರು ಬಾರಿ ಪಟ್ಟಣ ಪಂಚಾಯತ್ ಅವರ ಗಮನವನ್ನು ಸೆಳೆದಿದ್ದೇವೆ. ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಿದ್ದೀವಿ. ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಈ ಬಗ್ಗೆ ನಾವು ಲೋಕಾಯುಕ್ತ ಕಂಪ್ಲೇಂಟ್ ಸಹ ನೀಡಿದ್ದೇವೆ. ಅವರು ಯಾವುದೇ ರೀತಿಯ ಪರಿಹಾರವನ್ನು ಕೊಡ್ತಾ ಇಲ್ಲ. ಬನ್ನಿ ಬೇಕಾದ್ರೆ ಈ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ಮಹಿಳೆಯರಿದ್ದಾರೆ ಈ ವಾರ್ಡ್ನವರು, ಅವ್ರ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳೋಣ. ಗಟ್ರ ನಮ್ಮ ಓಣಿಗೆ ಗಟ್ರನ ಇಲ್ರಿ ಸರ. ಅಲ್ಲ 10 ವರ್ಷ ಆತ್ರಿ ಮಾಡಿಕೊಡ್ತಾವೆ. ಓಟ್ ಹಾಕಬೇಕಾರೆ ಅಷ್ಟು ಬರ್ತಾರ್ರಿ ಸರ. ಓಟ್ ಹಾಕೊಂಬಂದು ನಾವು ಬಂದು ಮಾಡಿಸ್ಕೊಡ್ತೇವೆ. ಆರ್ಸಿ ಬಂದಿಂದಾಗ ಓಟ್ ಹಾಕ್ರಿ ಅಂತ ಹೇಳ್ತಾರ್ರಿ. ಹೊಳ್ಳಿ ನಮ್ಮ ಓಣಿಗೆ ಬರೋದಿಲ್ರಿ ಸರ. ಹೊಳ್ಳಿ ಮಾಡಿಸ್ತೇವೆ ಅಂತಾರ್ರಿ, ಮಾಡ್ಸೋದಿಲ್ರಿ. ಈ ಎಲ್ಲ ಯಾರು ಬಂದ್ರೂ ಗಲೀಜ್ರಿ ನಮ್ಮ ಓಣಿ. ಅಷ್ಟು ಸೊಳ್ಳಿ ಎಲ್ಲ ಮಕ್ಳ ಮ್ಯಾಗ ಕುತ್ಕೊಂಡು ಜರ ಬರೋದ್ರಿ. ಹಿಂಗೆಲ್ಲ ಸಮಸ್ಯೆ ಐತ್ರಿ. ಈಗೆಲ್ಲ 10 ವರ್ಷ ಆತ್ರಿ ಹೇಳಕತ್ರಿ. ಅವ್ರಿಗೆ ಬರೀ ನಮ್ಮನಿ ಮಾಡ್ತಾರ್ರಿ. ಓಟ್ ಹಾಕಿಸ್ಕೊಬೇಕಾರೆ ಅಷ್ಟೇ ಬರ್ತಾರ್ರಿ ಅವ್ರು ಮೆಂಬರ್ಗಳ್ರಿ. ಮತ್ತು ಹೊಳ್ಳಿ ನಮ್ಮ ಓಣಿಗೆ ಯಾರೂ ಬರೋದಿಲ್ರಿ. ಆ ನಮ್ಮನಿ ಸಮಸ್ಯೆ ಐತ್ರಿ ನಮ್ಮ ಓಣಿ. ಎಷ್ಟು ಹೇಳಿದ್ರು ಕೇಳೋದಿಲ್ರಿ ಸರ್. ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಪಟ್ಟಣ ಪಂಚಾಯತ್ ಅವರಿಗೆ ಹೇಳಿದ್ದೇವೆ ಸರ್. ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಈಗಾಗಲೇ ಪಟ್ಟಣ ಪಂಚಾಯತಿ ಆಗಿ ಎರಡನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಿದೆ. ಹೌದಾ ಸರ್? 2ನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಿದ್ರು ಕೂಡ ಅಧಿಕಾರ ವಂಚಿತ ಒಂದು ಗುತ್ತಲ ಪಟ್ಟಣ ಆಗಿದೆ ಸರ್. ಆಮೇಲೆ ಕುಡಿಯ ನೀರಿನ ಸಮಸ್ಯೆ ಅಂತ ಹೇಳ್ತಿರೋದು. ಯಾಕೆ ಪರಿಸ್ಥಿತಿ ಗೊತ್ತಿದ್ರು ಕೂಡ, ಇಂತಹ ಸಮಸ್ಯೆ ಗೊತ್ತಿದ್ರು ಕೂಡ ಪರಿಹಾರ ಯಾಕೆ ಕಾಣ್ತಾ ಇಲ್ಲ? ಸಣ್ಣ ಸಣ್ಣ ಸಮಸ್ಯೆಗಳ್ರಿ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಪಟ್ಟಣ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಈ ತರದೆಲ್ಲ ಸಮಸ್ಯೆಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ. ನೋಡಿ, ಅವ್ರು ಅಲ್ಲೇ ಓಡಾಡಬೇಕು. ಅದು ಚರಂಡಿ. ಆ ಚರಂಡಿ ನೀರು ರಸ್ತೆ ಮಧ್ಯೆ ಹೋಗುತ್ತೆ. ಅದರಲ್ಲಿ ಯಾವ್ದು ರಸ್ತೆ, ಚರಂಡಿಯಲ್ಲಿ ರಸ್ತೆ ಇದೆಯೋ ರಸ್ತೆಯಲ್ಲಿ ಚರಂಡಿ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಪಾಪ ಅಲ್ಲಿರುವಂಥ ಜನ ಓಡಾಡಬೇಕಲ್ಲ. ಆರೋಗ್ಯದ ಪರಿಸ್ಥಿತಿ ಏನು? ದೇವಾನಂದ ದೊಡ್ಡಮನಿ ಅಂತ ಹೇಳಿ ಪಟ್ಟಣ ಪಂಚಾಯತಿಯ ಮುಖ್ಯ ಅಧಿಕಾರಿಗಳು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಈ ಅವ್ಯವಸ್ಥೆ ಬಗ್ಗೆ ತಮಗೆ ಮಾಹಿತಿ ಸಿಕ್ಕಿದೆಯಾ? ತಮಗೆ ಗೊತ್ತಿದೆಯಾ ಇದ್ರ ಬಗ್ಗೆ ಅಂತ? ಸರ್ ಗೊತ್ತಿದೆ ಸರ್. ಮತ್ತೆ ಯಾಕೆ ಸರ್ ಸರಿಯಾಗಿಲ್ಲ? ವಾರ್ಡ್ ನಂಬರ್ ಎಷ್ಟು ಸರ್? ಸರ್ ವಾರ್ಡ್ ನಂಬರು ಈ ಯಾವ ವಾರ್ಡ್ ನಂಬರ್ ಇದು? 8. ವಾರ್ಡ್ ನಂಬರ್ 8. ಎಸ್ ಸರ್. 8 ಸರ್. ವಾರ್ಡ್ ನಂಬರ್ 8 ಸರ್. ವಾರ್ಡ್ ನಂಬರ್ 8. ಹಾ ಸರ್. ಅದು ಮೇನ್ ರೋಡ್ ಬಂದು ಮುಖ್ಯ ರಸ್ತೆ. ಇದು PWD ರಸ್ತೆ. ಅದನ್ನ ಮಾಡ್ತಾ ಇದ್ದಾರೆ. ಓಕೆ. ನಗರ ರಸ್ತೆ ಮಾಡ್ತಾ ಇದ್ದಾರೆ. ಸೊ ವಾರ್ಡ್ ನಂಬರ್ 8 ಒಂದು ಗಟಾರ ಮಾಡಿವಿ. ಓಕೆ. ಅದು ಅಮೃತ್ ಯೂಸ್ ನೊಳಗೆ ಒಂದು ಗಟಾರ ಮಾಡಲಾಗಿದೆ. ಪಕ್ಕದಲ್ಲಿ ಗಟಾರ ನೀರು ಹೊಳೆದು ಹೋಗುತ್ತಿಲ್ಲ. ಯಾಕಂತಂದ್ರೆ ಅಲ್ಲಿ ಹೊಲ ಇದೆ ಮುಂದೆ. ಓಕೆ. ನಾವು ಗಟಾರ ಡೈರೆಕ್ಟ್ ನೀರು ಬಿಟ್ರೆ ಅದು ಫ್ಲೋ ಆಗಿಲ್ಲ. ಓಕೆ. ಫ್ಲೋ ಆಗಿಲ್ಲ. ಸೊ ಡ್ಯೂ ಟು ದಟ್ ಸರ್, ನೀವು ಯು ಆರ್ ಟೆಲಿಂಗ್ ದ ಪ್ರಾಬ್ಲಮ್ ಸರ್. ಯು ಆರ್ ನಾಟ್ ಟೆಲಿಂಗ್ ದ ಸೊಲ್ಯೂಷನ್. ಪ್ಲೀಸ್ ಕಮ್ ಟು ಸೊಲ್ಯೂಷನ್. ಅಲ್ಲಿ ಸೊಲ್ಯೂಷನ್ ಹೇಳಿ. ಯಾಕಂದ್ರೆ ಈಗಾಗಲೇ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಕೋವಿಡ್ ಕೇಸಸ್ ಹೆಚ್ಚಾಗ್ತಾ ಇದೆ. ಈ ರೀತಿಯಾಗಿ ಸ್ವಚ್ಛತೆ ಇಲ್ಲ ಅಂದ್ರೆ ಜನರ ಆರೋಗ್ಯ ಪರಿಸ್ಥಿತಿ ಏನಾಗ್ಬೇಕು? ಪ್ರಾಬ್ಲಮ್ ಬೇಡ ಸರ್, ನಮ್ಗೆ ಸೊಲ್ಯೂಷನ್ ಬೇಕು. ಹಲೋ ಮೇಡಮ್, ಇಲ್ಲಿ ಕೇಳಿ. ನಾವು ಸ್ವಚ್ಛತೆ ಬಗ್ಗೆ ಯಾವುದೇ ರೀತಿಯಲ್ಲಿ ಸ್ವಚ್ಛತೆ ಬಗ್ಗೆ ನಾವು ನಿಷ್ಕಾಳಜಿ ವಹಿಸಿಲ್ಲ. ಎವ್ರಿಥಿಂಗ್ ಪ್ರತಿ 1 ಸೆಕೆಂಡ್ ನಮಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅಟೆಂಡ್ ಆಗ್ತೀವಿ. ಒಂದು ಇನ್ನೊಂದೇನಪ್ಪ ಅಂತಂದ್ರೆ ವಾರ್ಡ್ ನಂಬರ್ 8ರಲ್ಲಿ ಅದು ಗಟಾರ ಮುಂದೆ ಮೂವ್ ಆಗ್ಲಿಕ್ಕೆ ಡ್ರೈನೇಜ್ ನೀರು ಅಲ್ಲಿ ಹೋಗ್ಲಿಕ್ಕೆ ಮುಂದೆ ಹೊಲ ಇದೆ. ಪರ್ಯಾಯ ವ್ಯವಸ್ಥೆ ಏನಾದ್ರೂ ಇದೆಯಾ? ಎಸ್ ಎಸ್. ಆ ಹೊಲದ ರೈತ ಮಾಲೀಕರಿದಾರಲ್ಲ ಅವ್ರಿಗೆ ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಅದನ್ನ ಕನ್ವಿನ್ಸ್ ಮಾಡಿ ಆ ನೀರು ಫ್ಲೋ ಆಗ್ಲಿಕ್ಕೆ ಅದನ್ನ ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ಎಷ್ಟು ತಿಂಗಳು ಬೇಕು, ಎಷ್ಟು ದಿನಗಳು ಬೇಕು? ಇದು 8 ತಿಂಗಳ 8ನೇ ವಾರ್ಡ್ನಲ್ಲಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ, ಸ್ವಲ್ಪ 1 ವಾರ 2-3 ವಾರದಲ್ಲಿ ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ. 2-3 ವಾರದಲ್ಲಿ
100%. ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್ Okay. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.